ಎಲ್ಲರಿಗೂ ನಮಸ್ಕಾರ. ನಾನು ಕೃಷ್ಣ ಗೋವಿಲ ಬಾಲವನ ಕಾರ್ಯಕ್ರಮ ಸಂಘಟನೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಮ್ಮ ಬಾಲವನ ಆನ್ಲೈನ್ ವಾರದ ಕಾರ್ಯಕ್ರಮದ ಮೊದಲ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕೆ ಈಗಾಗಲೇ ಶಾಸಕರು ಮತ್ತು ಎಲ್ಲ ಗಣ್ಯರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡಬೇಕಾಗಿ ವಿಶೇಷ ಕರ್ತವ್ಯವಾಗಿರುವಂತಹ ಡಾಕ್ಟರ್ ಸುಂದರ್ ಕೇಂದ್ರ ಅವರ ಕೇಳಿಕೊಳ್ತಾರೆ. ಎಲ್ಲ ಗೌರವವಂತರೇ, ಡಾಕ್ಟರ್ ಶಿವರಾಮ ಕಾರಂತ ಬಾಲವನದಲ್ಲಿ ನಿರಂತರವಾಗಿ ಕಾರ್ಯಕ್ರಮ ನಡೆಯಬೇಕು ಎನ್ನುವ ಆಶಯದೊಂದಿಗೆ ಇವತ್ತು ನಾವು ವಾರದಲ್ಲಿ ಒಂದು ಕಾರ್ಯಕ್ರಮ ಮತ್ತು ತಿಂಗಳ ಒಂದು ಕಾರ್ಯಕ್ರಮ ಅಂತೇಳಿ ನಾವು ಈಗಾಗಲೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಾರದಲ್ಲಿ ಒಂದು ಕಾರ್ಯಕ್ರಮ ಅಂದರೆ ತಿಂಗಳಲ್ಲಿ 3 ಕಾರ್ಯಕ್ರಮವನ್ನು ಹಾಗೆ ಮಾಡ್ತೇವೆ ಮತ್ತು ತಿಂಗಳಲ್ಲಿ ಒಂದು ಕಾರ್ಯಕ್ರಮವನ್ನು ಸ್ವಲ್ಪ ಉನ್ನತ ಮಟ್ಟದಲ್ಲಿ ಮಾಡುವಂತಹ ಯೋಜನೆಯನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಅದರ ವಾರದ ಕಾರ್ಯಕ್ರಮಕ್ಕೆ ಒಂದು ಚಾಲನಾ ಕಾರ್ಯಕ್ರಮ ಈಗ ನಡೆಯುತ್ತೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಚಾಲನೆಯನ್ನು ಕೊಡಲಿಕ್ಕಿದ್ದವರು ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಂಜೀವ ಮಠಂದವರು ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾಜದ ಅಧ್ಯಕ್ಷತೆಯನ್ನು ವಹಿಸಿದವರು ಬಾಲವನದ ಎಲ್ಲ ಕಾರ್ಯಚಟುವಟಿಕೆಗಳ ಜೊತೆಗೆ ನಿರಂತರ ಸ್ಪಂದನೆ ನೀಡಿಕೊಂಡಂತಹ ನಮ್ಮ ಸಹಾಯಕ ಆಯುಕ್ತರಾಗಿರ್ತಕ್ಕಂತಹ ಡಾಕ್ಟರ್ ಯತೀಶ್ ಗುಡಾಲ್ ಅವರು, ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಬಾಲವನದ ಜೊತೆಗೆ ಅನೇಕ ವರ್ಷಗಳಿಂದ ನಿರಂತರ ಸಂಪರ್ಕವನ್ನು ಇಟ್ಟುಕೊಂಡಿರತಕ್ಕಂತಹ ರಾಜ್ಯ ರಂಗ ಸಮಾಜದ ಸದಸ್ಯರು ಆಗಿರತಕ್ಕಂತಹ ಶ್ರೀ ಜೀವನ್ ರಾಮ್ ಸುಳ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ತಾಲೂಕು ಪಂಚಾಯತಿನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ರಾಧಾಕೃಷ್ಣ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಇವತ್ತು ಆನ್ಲೈನ್ನಲ್ಲಿ ಬಿತ್ತರಗೊಳ್ಳಲಿದೆ. ಅದಕ್ಕೆ ನಮಗೆ ಬೇರೆ ಬೇರೆ ಸಂಸ್ಥೆಗಳು ಕೈ ಜೋಡಿಸಿದ್ದಾರೆ. ಮುಖ್ಯವಾಗಿ ಸುದ್ದಿ ಮಲ್ಟಿಮೀಡಿಯಾದವರು ನಮ್ಮ ಜೊತೆಗೆ ಈಗ ಇದ್ದಾರೆ. ಅವರನ್ನು ಕೂಡ ಅವರೆಲ್ಲ ಆ ತಂಡವನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪುತ್ತೂರಿನ ಪತ್ರಕರ್ತ ಮಿತ್ರರು ನಮ್ಮ ಜೊತೆಗಿದ್ದಾರೆ. ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಸಂಶೋಧನೆ ಸಂಸ್ಥೆ ಅವರಿದ್ದಾರೆ ಮತ್ತು ಅವರೆಲ್ಲರ ತಂಡವನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಗೆ ಅನೇಕ ಕಲಾಭಿಮಾನಿಗಳಿದ್ದಾರೆ. ಶೈಲೇಶ್ ಅಂಬೇಕಲ್ ಅವರಿದ್ದಾರೆ, ಶ್ರೀಯುತ ಹರೀಶ್ ಭಟ್ ಅವರಿದ್ದಾರೆ, ಆಶಾ ಬೆಳ್ಳಾರಿ ಅವರಿದ್ದಾರೆ. ಹೀಗೆ ಅನೇಕ ಮಿತ್ರರಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಕಲಾವಿದರಾಗಿರ್ತಕ್ಕಂತಹ ಶ್ರೀಯುತ ಲೋಕೇಶ್ ಗುರುಬೈಲು ಮತ್ತು ನೀನಾಸಂ ಪದವೀಧರರಾಗಿರ್ತಕ್ಕಂತಹ ಮೋಹನ್ ಶ್ರೇಣಿ ಅವರು ಮತ್ತು ಮಯೂರ ಅಂಬೇಕಲ್ ಅವರು, ಜೊತೆಗೆ ಮಯೂರ ನಾಯಕ ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲ ಸಿಬ್ಬಂದಿ ವರ್ಗದವರನ್ನು ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಮಿತ್ರರನ್ನು ಕೂಡ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ಉದ್ಘಾಟಿಸಬೇಕು ಅಂತ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಮಾನ್ಯ ಶಾಸಕರಾಗಿರುವಂತಹ ಸಂಜೀವ ಮಠಂದವರು ಉದ್ಘಾಟನೆಯ ಮಾತನಾಡಬೇಕಾಗಿ ನಮ್ಮನ್ನು ಕೇಳುತ್ತೀನಿ. ಬಾಲವನದ ವಾರದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಪುತ್ತೂರಿನ ಸಹಾಯಕ ಆಯುಕ್ತರಾದಂಥ ಡಾಕ್ಟರ್ ಯತೀಶ್ ಗುಡಾಲ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಾದ ಸಾಧನ ಅಧ್ಯಕ್ಷ ಅವರೇ, ಜೀವನ್ ಅವರೇ, ಡಾಕ್ಟರ್ ಸುಂದರ್ ಕೇಂದ್ರ, ಇಲ್ಲಿ ಸೇರಿರುವಂಥ ಎಲ್ಲ ಕಲಾವಿದರು, ಬಾಲವನ ಎನ್ನುವಂಥ ಒಂದು ನಾಮಫಲಕವನ್ನು ತಾವೆಲ್ಲರೂ ನೋಡಿರ್ಬೋದು. ಡಾಕ್ಟರ್ ಶಿವರಾಮ ಕಾರಂತರ ಅಚ್ಚುಮೆಚ್ಚಿನ ಹಾಗೂ ಪುಟಾಣಿಗಳ ಮನ ಅಂತೇಳಿರುವ ದೃಷ್ಟಿಯಿಂದ ಅವರು ಬಾಲವನ ಅಂತೇಳಿ ಹೆಸರಿಟ್ಟಿದ್ದರು. ನಾವು ಇದನ್ನೆಲ್ಲ ಈ ಪರಿಸರವನ್ನು ಜನವನ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದೇವೆ. ಇಲ್ಲಿರುವಂಥ ಕಟ್ಟಡಗಳು ಜನಭವನ ಆಗಬೇಕು ಅಂತೇಳಿ ನಮ್ಮೆಲ್ಲ ಉದ್ದೇಶ. ಆ ಉದ್ದೇಶ ಇಟ್ಟುಕೊಂಡು
ಒಂದು ಅವಕಾಶವನ್ನು ಮಾಡಿಕೊಟ್ಟು ಆ ಕಲಾವಿದರನ್ನು ಕೂಡ ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡಬೇಕೆಂಬ ದೃಷ್ಟಿಯಿಂದ ಇವತ್ತು ಆರಂಭಿಕವಾಗಿ ಇವತ್ತಿನ ಐಟಿ ಯುಗದಲ್ಲಿ ಕೊರೋನಾದ ಮಧ್ಯೆ ನಾವು ಜೀವನ ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದುಕೊಂಡು ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಯನ್ನು ಕೊಡುವ ಮುಖಾಂತರ, ಕೇಳುವ ಮುಖಾಂತರ, ನಾವೊಂದಷ್ಟು ಭಾಗವಹಿಸುವ ಮುಖಾಂತರ ಜನಮಾನಸಕ್ಕೆ ಒಂದು ನೆಮ್ಮದಿ ಸಮೃದ್ಧಿಯ ಬದುಕನ್ನು ಕೊಡಲಿಕ್ಕೆ ಹೊಸ ಇವತ್ತಿನ ಈ ಕಾರ್ಯಕ್ರಮ. ಶಿವನ ಮುಖಾಂತರ ಹುಚ್ಚು ಮನಸ್ಸಿನ ಹಕ್ಕು ಮುಕ್ಕಳು ಅಂತೇಳಿ ನಮ್ಮ ಸಚಿವರು ಉಲ್ಲೇಖ ಮಾಡಿದರು. ಅಂದ್ರೆ ಅವರು ಕೈಯಾಡಿಸದ ಕ್ಷೇತ್ರ ಇಲ್ಲ, ಎಲ್ಲ ಕ್ಷೇತ್ರದಲ್ಲಿ ಕೈಯಾಡಿಸಿದ್ದಾರೆ. ಸಾಹಿತ್ಯದಲ್ಲಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತು. ಗೆಜ್ಜೆಗಟ್ಟಿ ಕುಣಿದು ಬಹುಶಃ ಅವರು ಆ ಒಂದು ಯಕ್ಷಗಾನಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಭರತನಾಟ್ಯದಲ್ಲಿಯೂ ಮಿಂಚಿದ್ದಾರೆ. ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಕುಣಿದಿದ್ದಾರೆ. ಹೀಗೆ ಅವರು ಬಹುಶಃ ನಮ್ಮ ಸಾಂಸ್ಕೃತಿಕ ಲೋಕಕ್ಕೆ ಕೊಟ್ಟ ಕೊಡುಗೆ ಅಪೂರ್ವವಾದದ್ದು. ಅದೇ ರೀತಿ ಒಬ್ಬ ವಿಭಿನ್ನ ವ್ಯಕ್ತಿತ್ವದ ವೈಶಿಷ್ಟ್ಯಪೂರ್ಣವಾದಂತಹ ಒಬ್ಬ ವ್ಯಕ್ತಿ ಎನ್ನುವುದನ್ನು ನಾವೆಲ್ಲ ಕೇಳಿದ್ದೇವೆ. ಅಂತ ವ್ಯಕ್ತಿತ್ವವನ್ನು ಮತ್ತೊಮ್ಮೆ ಯುವ ಪೀಳಿಗೆಗೆ ಪರಿಚಯಿಸಬೇಕು. ಆ ಯುವ ಪೀಳಿಗೆ ಶಿವಕಾರಂತರ ಆದರ್ಶ ಏನಿದೆಯೋ ಆದರ್ಶವನ್ನು ಮೈಗೂಡಿಸಿಕೊಂಡು ಈ ಒಂದು ಆಧ್ಯಾತ್ಮಿಕ ದೇಶ ಭಾರತದ ಇದು ಪರಂಪರೆಯ ಭಾಗವಾಗಿರುವಂತಹ ಸಾಂಸ್ಕೃತಿಕ ವಿಚಾರಗಳೇನಿದೆ ಇದನ್ನು ಮತ್ತೊಮ್ಮೆ ಜಗತ್ತಿಗೆ ಪರಿಚಯಿಸಬೇಕು. ಇದು ನಮ್ಮ ಉದ್ದೇಶ. ಇವತ್ತು 8 ಜನ ಕರ್ನಾಟಕದಲ್ಲಿ ಜ್ಞಾನಪೀಠ ಪುರಸ್ಕೃತರಿದ್ದಾರೆ. ಇಡೀ ದೇಶದಲ್ಲಿ ಅತ್ಯಧಿಕ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅದು ಕನ್ನಡ ಭಾಷೆ. ಆ ಕನ್ನಡ ಭಾಷೆಯ ಉಳಿವಿಗಾಗಿ ಇವತ್ತು ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ನಾವು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದೇ ಕನ್ನಡ ಭಾಷೆಯ ಸಂಸ್ಕೃತಿಯ ಕೆಲಸವನ್ನು ಇವತ್ತು ಈ ಶಿವಕಾರದ ಭಾಗವನ್ನು ಮಾಡ್ತಾ ಇದ್ದೇವೆ. ನಾಡು ನುಡಿಯ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಇತರಿಗೆ ಒಂದು ರೋಲ್ ಮಾಡೆಲ್ ಆಗಬೇಕು ಎನ್ನುವುದು ನಮ್ಮ ಉಸ್ತುವಾರಿ ಸಚಿವರ ಮತ್ತು ನಮ್ಮ ಡಿ.ಸಿ ಅವರು, ನಮ್ಮ ಎ.ಸಿ ಅವರು, ನಮ್ಮ ಸುಂದರ ಕೇಂದ್ರದೇವರು ನಮ್ಮೆಲ್ಲರ ಆಶಯವನ್ನು ಈಡೇರಿಸುವ ದಿಸೆಯಿಂದ ನಾವು ಇವತ್ತು ಆರಂಭಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಕೋವಿಡ್-19 ಇರೋದ್ರಿಂದ ಸ್ವಲ್ಪ ತಡ ಆಗಿದೆ. ಆದರೂ ಮುಂದಿನ ದಿನಗಳಲ್ಲಿ ಇದು ನಿರಂತರತೆಯನ್ನು ಪಡ್ಕೊಂಡು ವಾರದಲ್ಲಿ 1 ದಿನ ಆ ಒಂದು ಆನ್ಲೈನ್ ಮುಖಾಂತರ ನಮ್ಮ ಕಾರ್ಯಕ್ರಮ ಒಂದಷ್ಟು ನಮ್ಮ ಯುವ ಕಲಾವಿದರಿರ್ಬೋದು, ನುರಿತ ಕಲಾವಿದರಿರ್ಬೋದು, ಇವರನ್ನು ಕರೆಸಿ ಇವರನ್ನು ಪರಿಚಯಿಸುವಂಥದ್ದು ಮತ್ತು ಆ ಒಂದಷ್ಟು ಕಾರ್ಯಕ್ರಮವನ್ನು ಕೊಡುವಂಥದ್ದು. ಅದರ ಜೊತೆಯಲ್ಲಿ ಪ್ರತಿ ತಿಂಗಳಲ್ಲಿ ಕೂಡ ಶಿವಕಾರಂತರ ಬಗ್ಗೆ ಒಂದಷ್ಟು ನಮ್ಮ ಅವರ ಸಹವರ್ತಿಗಳ ಜೊತೆಯಲ್ಲಿ ಮಾತುಕತೆ ಮಾಡಿ ಅವರ ವಿಚಾರ ಏನು ಅದನ್ನು ಕೂಡ ಸಮಾಜಕ್ಕೆ ಪರಿಚಯಿಸುವಂತ ಸಂಗತಿಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಆ ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಆಗಿದೆ. ನಾನು ಮೊನ್ನೆ ಸುಂದರ ಕೆರೆಗೆ ಅವರ ಫೋನಲ್ಲಿ ಮಾತಾಡ್ತಿದ್ದೆ. ನಾವು ಮೊನ್ನೆ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ವೆಬ್ಸೈಟ್ ಲಾಂಚ್ ಮಾಡಿದ್ವಿ. ಶಿವಕಾರಂತರ ವೆಬ್ಸೈಟ್ ಲಾಂಚ್ ಮಾಡಿದ್ವಿ. ಆ ವೆಬ್ಸೈಟ್ ಲಾಂಚ್ಮೆಂಟ್ ಆಗ ಒಂದಷ್ಟು ಜನ ಇದನ್ನು ನೋಡಿದ್ರು. ಇಷ್ಟು ದೊಡ್ಡ ಬಿಲ್ಡಿಂಗ್ಗಳು, ಅವರ ಮನೆ, ಅವರ ವಾಚನಾಲಯ ಇದೆಲ್ಲವೂ ಇಲ್ಲಿ ಇದೆ ಅವರಿಗೆ ಬಹಳಷ್ಟು ಜನರಿಗೆ ಪರಿಚಯ ಇಲ್ಲ. ಪುತ್ತೂರು ಪರಿಚಯ ಇದೆ, ಆದರೆ ಡಾಕ್ಟರ್ ಶಿವಕಾರಂತರ ಬಾಲವನ್ನು ಪರಿಚಯ ಇಲ್ಲ. ಇಲ್ಲಿ ಬಂದ ಮೇಲೆ ಆಯಿತು ಇಷ್ಟು ದೊಡ್ಡ ಏನು ಥಿಯೇಟರ್ ಕೂಡ ಇದೆ ಅಂತೇಳಿ ನಾನು ಈಗ ಮಾತಾಡ್ತಾ ಇದ್ದೆ. ಒಂದು ಪ್ರಥಮವಾಗಿ ಈ ಥಿಯೇಟರ್ ಅನ್ನು 3D ಥಿಯೇಟರ್ ಮಾಡಬೇಕು. ನಾನು ಶಾಸಕರ ಪ್ರದೇಶ ಆಗಬೇಕಂತ ಎಷ್ಟು ಬೇಕಾದ್ರೆ ಕೊಡ್ತೇನೆ ಅಂತ ಒಂದು ಮಾತಾಡಿದ್ದೇನೆ. ಮೊದಲು ಶಿವಕಾರಂತರ ಬಗ್ಗೆ ನಾವು ಥಿಯೇಟರ್ ಅಲ್ಲಿ ಕೂತು ಒಂದು 10 ನಿಮಿಷ 20 ನಿಮಿಷ ತಿಳ್ಕೊಂಡು ಮತ್ತೆ ನಾನು ಹೇಗಿರ್ಬೇಕು, ನಾನೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಬೇಕು. ಅದಕ್ಕೆ ಬೇಕಾಗಿ ಇದನ್ನೊಂದು ಆಧುನಿಕತೆಯ ಮತ್ತು ಈಗಿನ ಯುವ ಪೀಳಿಗೆ ಇದನ್ನು ಅನುಭವಿಸುವಂತ ಒಂದು ಥಿಯೇಟರ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಹಿರಿಯರು ಒಂದು ಕಟ್ಟೆ ಬಿಟ್ಟಿದ್ದಾರೆ. ಅಂದ್ರೆ ಇದಕ್ಕೆ ಇನ್ನೊಂದಷ್ಟು ಹೊಸತನವನ್ನು ಕೊಡುವಂತ ಸಂಗತಿ ಮಾಡಿ ಮುಂದಿನ ದಿನಗಳಲ್ಲಿ ಆ ಸಾಂಸ್ಕೃತಿಕ ಲೋಕಕ್ಕೆ ಏನೇನು ಕೊಡುಗೆ ಕೊಡ್ಬೋದ ಎಲ್ಲ ಕೆಲಸವನ್ನು ಮಾಡುವಂತ ಸಂಗತಿಯನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಅವರಿಗಿರುವಂತ ಒಂದು ನಮಗಿಲ್ಲ, ಒಂದು ನನಗೆ ಪ್ರೇರಣೆ ಕೊಟ್ಟವರು ಅವರು. ಯಾಕೆ ಶಾಸಕರಿಗೆ ಮಾತಾಡಿ ಶಿವಕಾರಂತರ 40 ವರ್ಷ
ಸಾಹಿತ್ಯ ಲೋಕಕ್ಕೆ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಅವರ ಕರ್ಮಭೂಮಿ ಇದು. ಆ ಕರ್ಮಭೂಮಿಯಲ್ಲಿ ಏನಾದರೂ ಒಂದು ಮಾಡಬೇಕಿರುವಂತ ಉದ್ದೇಶ ಇಟ್ಟುಕೊಂಡು ಅವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಬೇಕಾಗಿ ನಾನು ಈಗಾಗಲೇ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು, ಕನ್ನಡ ಸಂಸ್ಕೃತಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು, ಶಿವಕಾಂತ ಬಾಲವನ ಅಭಿವೃದ್ಧಿ ಸಮಿತಿ ಈ ಎಲ್ಲದರ ಸಭೆಯನ್ನು ಸರಣಿ ಸಭೆಗಳನ್ನಾಗಿ ಮಾಡಿ ಕೊರೋನಾದ ಮಧ್ಯೆ ಸುಮಾರು ಎರಡೂವರೆ ತಿಂಗಳಿಂದ ಇಲ್ಲಿ ಏನೇನು ಚಟುವಟಿಕೆ ಮಾಡಬಹುದು, ಏನು ಅಭಿವೃದ್ಧಿ ಮಾಡಬಹುದು, ಏನು ಹೊಸ ಕಾನ್ಸೆಪ್ಟ್ ಅನ್ನು ನಮ್ಮ ಇನ್ನೊಬ್ಬರಿಗೆ ಕೊಡಬಹುದು ಎಂಬ ದೃಷ್ಟಿಯಿಂದ ಇವತ್ತು ಕಾರ್ಯಕ್ರಮವನ್ನು ಮಾಡಿಕೊಂಡು ಅದರ ಜೊತೆಯಲ್ಲಿ ವಿಶ್ವಾಸದಲ್ಲಿರ್ಬೋದು. ಇಲ್ಲಿಯ ಸಾಹಿತ್ಯ ಆಸಕ್ತಿರ್ಬೋದು, ನಮ್ಮ ಒಂದಷ್ಟು ಪ್ರಭುತ್ವರಿರ್ಬೋದು, ಇವರನ್ನು ಕೂಡ ವಿಶ್ವಾಸದಲ್ಲಿರ್ಬೋದು. ಅವರ ಅಭಿಪ್ರಾಯದಂತೆ ಈ ಒಂದು ಶಿವಕಾರಂತ ಭಾವನ ಅಭಿವೃದ್ಧಿ ಮಾಡಬೇಕು, ಕಾರ್ಯಕ್ರಮಗಳ ಯೋಜನೆ ಮಾಡಬೇಕು ಎಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಆರಂಭಿಕ ಈ ಒಂದು ಕಾರ್ಯಕ್ರಮವನ್ನು ನಾನು ಯಾವುದೇ ಬಾಧ್ಯತೆ ಮುಖಾಂತರ ಸಂತೋಷಪೂರ್ವಕವಾಗಿ ಉದ್ಘಾಟನೆಗೊಂಡಿದ್ದೇನೆ. ಈ ಒಂದು ಕಾರ್ಯಕ್ರಮ ಜನರ ಮನಸ್ಸಿಗೆ ಮುಂದಾಗಿರುವ ಜೊತೆಯಲ್ಲಿ ತಾವು ಕೂಡ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸಿಕೊಡಬೇಕು ಅಂತ ನನ್ನ ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡುವಂತ ಮಾತನಾಡಿದ್ದೇನೆ. ಸದಾ ಬಾಲವನದ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ಬೆಂಬಲವಾಗಿರುವಂತಹ ಮಾನ್ಯ ಶಾಸಕರಾಗಿರುವಂತಹ ಸಂಜೀವನವರಿಗೆ ಧನ್ಯವಾದಗಳು. ಮುಂದೆ ಅತಿಥಿಗಳಾಗಿ ನಮ್ಮೊಂದಿಗೆ ಇರುವಂತಹ ರಂಗ ಸಮಾಜದ ಸದಸ್ಯರಾಗಿರುವಂತಹ ಯುವಕರು ಎಲ್ಲ ಆತ್ಮೀಯರೇ, ನನ್ನ ಅತ್ಯಂತ ಅಚ್ಚುಮೆಚ್ಚಿನ ಅತ್ಯಂತ ಹೆಚ್ಚು ಗೌರವಿಸುವಂತಹ ವ್ಯಕ್ತಿ ಡಾಕ್ಟರ್ ಶಿವರಾಮ್ ಕಾರಂತ ಮತ್ತು ನನ್ನ ಗುರುಗಳಾಗಿರುವಂತಹ ಬಾಬುಗಳು ವೆಂಕಟರಮಣ ಅಂತ ಇಬ್ಬರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನೆನಪಿಸಿಕೊಳ್ತೇನೆ. 1995 ಇಸ್ವಿಯಲ್ಲಿ ನೀನಾಸಂನಲ್ಲಿ ನನಗೆ ಕಲಿಸಿದ ಸಂದರ್ಭದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ ನಾಟಕವನ್ನೇ ಅಭಿನಯಿಸುವ ಸಂದರ್ಭದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ 2 ಬಾರಿ ಹೆಗ್ಗೋಡಿನ ನೀನಾಸನಿಗೆ ಬಂದು ನಮಗೆ ಒಂದು ಗಂಟೆ ಪಾಠ ಮಾಡಿದ್ರು. ಆ ಪಾಠದಲ್ಲಿ ಭಾಗವಹಿಸಿಕೊಂಡು ಚೆನ್ನಾಗಿ ನೆನಪಿದೆ. ಆ ನಂತರದಲ್ಲಿ ಶರವೂರಿನಲ್ಲಿ ಒಂದು ಶಿಬಿರ ಆಗಿದ್ದಾಗ ಸಣ್ಣ ಕತೆ, ಅವರು ಉದ್ಘಾಟನೆಗೆ ಮಕ್ಕಳ ಶಿಬಿರಕ್ಕೆ ಅವರೇ ಬಂದ ಸಂದರ್ಭದಲ್ಲಿ ಅವರನ್ನು ಯಾರು ವಯೋವೃದ್ಧದ ಕಾರಣಕ್ಕಾಗಿ ಹಿಡಿಲಿಕ್ಕೆ ಅಂತ ಹೋಗಿದ್ದಾಗ ನನ್ನ ದುರ್ಬಲ ಮಾಡಬೇಡಿ, ನಾನು ತುಂಬಾ ಗಟ್ಟಿಯಾಗಿದ್ದೇನೆ ಅಂತ ಹೇಳಿದ್ದು, ಕೈ ಕೊಡಗಿದ್ದು ನನಗಿನ್ನೂ ನೆನಪಿದೆ. ಉಡುಪಿಯಲ್ಲಿ ನಡೆದಂಥ ಯಕ್ಷಗಾನ ಕಲಾರಂಗದಲ್ಲಿ ಅವರು ಯಕ್ಷಗಾನ ಪ್ರಾಕ್ಟೀಸ್ ಕೊಡುವುದನ್ನು ನಾನು ಅತ್ಯಂತ ಹತ್ತಿರದಿಂದ ನೋಡಿದಂಥ ಒಂದು ಅನುಭವ ನನಗಿದೆ. ತುಂಬ ಅದರ ಬಗ್ಗೆ ತುಂಬ ಹೆಮ್ಮೆ ಇದೆ, ಖುಷಿ. ಮತ್ತು ಬಾಲವನದ ನಾಟಕಗಳು 4-5 ನಾಟಕಗಳು ಇದೆ, ಓಪನ್ ಥಿಯೇಟರ್ ಆಗಿದೆ. ಕಲಾವಿದರ ಬಗ್ಗೆ ಅತ್ಯಂತ ಹೆಚ್ಚು ಪ್ರೀತಿ ಮತ್ತು ಗೌರವ ಇದ್ದಂತಹ ವ್ಯಕ್ತಿ ಡಾಕ್ಟರ್ ಶಿವರಾಮ್ ಕಾರಂತ. ಅವರು ಯಕ್ಷಗಾನ ಪ್ರಾಕ್ಟೀಸ್ ಮಾಡುವಾಗ ನೇರವಾಗಿ ಅವರಿಗಿಂತ ಒಂದು 5-6 ವರ್ಷ ಕಡಿಮೆ ಇದ್ದಿರುವ ದೊಡ್ಡ ವ್ಯಕ್ತಿಗಳು ಅವರ ಹೆಸರು ಹೇಳುವುದಿಲ್ಲ. ನಾನು 60 ವರ್ಷ ದಾಟಿದವರು ಬೆನ್ನಿಗೆ ಒಂದು ಪೆಟ್ಟು ಕೊಟ್ಟು ಹಾಗಲ್ಲ ಹೀಗೆ ಮಾಡಬೇಕು ಅಂತ ಅವರು ಹೇಳಿದ್ದು ನನ್ನ ಕಣ್ಣೆದುರಿಗಿದೆ. ಕಲಾವಿದರ ಬಗ್ಗೆ ಅಷ್ಟೇ ಪ್ರೀತಿ ತೋರಿಸಿದ್ದವರು. ಇವತ್ತು ಕೊರೋನಾದ ಈ ಸಂದರ್ಭದಲ್ಲಿ ಕಲಾವಿದರ ಪಾಡನೆ ಮುಂದೆ ಯೋಚನೆ ಮಾಡಿದ್ದಾರೆ. ನಿಜವಾಗಿ ಭಯ ಆಗ್ತದೆ. ಇನ್ನು ಮುಂದಕ್ಕೆ ಹೇಗೆ ಅನ್ನೋದು ನನ್ನಂತವರಿಗೆ ಅದನ್ನೇ ನಂಬಿಕೊಳ್ಳಲು ಬಹಳ ಸಂಕಟ ಆಗ್ತದೆ. ಇವತ್ತು ಸಾಂಸ್ಕೃತಿಕವಾಗಿ ಭಾರತ ದೇಶ ಅತ್ಯಂತ ಶ್ರೀಮಂತ ದೇಶ ಆಗಿದ್ದು ಕೂಡ ಇವತ್ತು ಸಾಂಸ್ಕೃತಿಕ ಬಡತನವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಒಂದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿರುವಂತಹ ಸ್ಥಿತಿಯಲ್ಲಿದ್ದೇವೆ. ನಾವೆಲ್ಲರೂ ಕೂಡ ಒಂದು ಭಯಭೀತರಾಗಿದ್ದೇವೆ. ಒಂದು ಯಕ್ಷಗಾನ ಆಗಿಲ್ಲ ಅಂತಿದ್ರೆ, ಒಂದು ನಾಟಕ ಆಗಿಲ್ಲ ಅಂತಿದ್ರೆ, ಒಂದು ನೃತ್ಯ ಆಗಿಲ್ಲ ಅಂತಿದ್ರೆ ಕೇವಲ ಕಲಾವಿದರು ಮಾತ್ರ ಅಲ್ಲ, ಅದನ್ನು ನಂಬಿಕೊಂಡಂತ ಧ್ವನಿವರ್ಧಕದವರು, ಶಾಮಿಯಾನದವರು, ಚೇರ್ ಹಾಕುವವರು, ಜನರೇಟರ್ ಸಂಬಂಧಪಟ್ಟವರು, ಇನ್ವಿಟೇಷನ್ ಪ್ರಿಂಟ್ ಮಾಡುವಂತಹ ಪ್ರೆಸ್ನವರಾಗಲಿ, ಆ್ಯಡ್ ಆಗಿದ್ದರೆ ಪತ್ರಿಕೆಯವರಾಗಲಿ, ಪ್ರತಿಯೊಬ್ಬರು ಕೂಡ ಒಂದಕ್ಕೊಂದು ಚೈನ್ ಇದೆ ಕಾರ್ಯಕ್ರಮ. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಬಿಟ್ಟು ಇವತ್ತು ನಮ್ಮ ಮನಸ್ಸು ಯೋಚನೆ ಮಾಡಲಿಕ್ಕೆ ಕೂಡ ಆಗ್ತಿಲ್ಲ. ಸಂಜೆ ಹೊತ್ತಿಗೆ ಎಂತ ಜಂಜಾಟ ಇದ್ರು ಕೂಡ ರಾತ್ರಿ ಹೋಗಿ ನಾವು ನ್ಯೂಸ್ ನೋಡೋದಕ್ಕೆ ಜಾಸ್ತಿಯಾಗಿ ಈಗ ಮಹಾಭಾರತ ಕೃಷ್ಣರಾಜ ಅತ್ಯಂತ ಅದ್ಭುತವಾದ ಸೀರಿಯಲ್ ಕೂಡ ಬರ್ತಾ ಇದೆ. ಬಹಳ ಅದ್ಭುತವಾಗಿ ಇವತ್ತು ನಾಡಿನ ಮಹಾಭಾರತ ಮುಗಿದು ಹೋಗ್ತದೆ. ಒಂದು ಸಣ್ಣ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಬಿಡುವಿದ್ದಾಗ ವಾಟ್ಸಪ್ ಯಾವುದಾದ್ರು ಕಾಮಿಡಿ ಪೀಸ್ಗಳನ್ನು, ಯಾವುದಾದ್ರು ಒಂದು ಸಂಗೀತವನ್ನು ಏನಾದರೂ ಹಾಡುಗಳನ್ನು ಕೇಳದಿದ್ರೆ ನಮ್ಮ ಮನಸ್ಸು ತಲ್ಲಣಗೊಳ್ಳುತ್ತದೆ. ಇಂಥ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮ ಬದುಕಿನೊಟ್ಟಿಗೆ ಸೇರಿಕೊಳ್ಳುವ ಸಂದರ್ಭದಲ್ಲಿ ಇವತ್ತು ಕಲಾವಿದರಿಂದ ಯಾವುದೇ ಕಾರಣ ಬೇರೆಲ್ಲರಿಂದ ಅಪಾಯ ಇರಬಹುದು, ಆದರೆ ಎಲ್ಲರೂ ಕೂಡ ಕಲಾವಿದರಿಂದ ಅಪಾಯ ಬಂದಿಲ್ಲ. ಹಾಗಾಗಿ ಕಲಾವಿದರು ಸಮಾಜದ ಸೊತ್ತು ಅಂತ ಹೇಳ್ಕೊಂಡು, ಊರ ಸೊತ್ತು ಅಂತ ಹೇಳ್ಕೊಂಡು ಎಲ್ಲರೂ ಕಲಾವಿದರನ್ನ ಕಾಪಾಡಿಕೊಳ್ಳಬೇಕಾದ ವಿಷಯವೂ ಇದೆ. ಯಾಕಂದ್ರೆ ಕಲಾವಿದ ಓದುತ್ತದೆ, ಕಲಾವಿದ ಸಾಂಸ್ಕೃತಿಕ ಸಂಗತಿಗಳು ಕೂಡ ಮರೆಯಾಗಿ ಹೋಗ್ತವೆ. ಇಂತಹ ಸಂದರ್ಭದಲ್ಲಿ ಒಂದು ಸಾಂಸ್ಕೃತಿಕ ಬಡತನ
ನಡೆಸುವುದಕ್ಕಾಗಿ, ಸಂಬಂಧಗಳ ಬಡತನವನ್ನು ಹೋಗಲಾಡಿಸುವುದಕ್ಕಾಗಿ, ಪ್ರೀತಿಯ ಸಂಬಂಧ ಹೋಗಲಾಡಿಸುವುದಕ್ಕಾಗಿ ಇವತ್ತು ಭಾರತದಲ್ಲಿ ಆರಂಭವಾಗುವ ಈ ಕಾರ್ಯಕ್ರಮ ಇದೆಯಲ್ಲ, ದೂರದಲ್ಲಿ ನಿಂತಾದರೂ ಒಂದು ರೀತಿಯ ಸಂಬಂಧವನ್ನು ಗಟ್ಟಿ ಮಾಡುವ ಸಂದರ್ಭ, ಆರ್ಥಿಕವಾಗಿ ಅಲ್ಲದಿದ್ದರೂ ಕೂಡ ಸಂಬಂಧಗಳನ್ನು ಇಟ್ಟುಕೊಳ್ಳುವಂತಹ ಒಂದು ನುಡಿಯಾಗಿ ಈ ಕಾರ್ಯಕ್ರಮ ಇವತ್ತು ಆರಂಭವಾಗ್ತದೆ ಮತ್ತು ನಿರಂತರವಾಗಿ ಮಾಡುವಂತಹ ಯೋಜನೆ ಕೂಡ ಮಾನ್ಯ ಎಸಿ ಅವರಿಗೆ ಆಗಲಿ, ನಮ್ಮ ಶಾಸಕರಿಗಾಗಲಿ ಅಥವಾ ಸುಂದರ್ ಕಿರಣ್ ಅವರಿಗೆ ಇದೆ. ಇದು ನಡೀತಾ ಹೋದರೆ ಖಂಡಿತವಾಗಿ ಇಡೀ ಕಾಲದಲ್ಲಿ ಏನು ಕನಸು ಕಟ್ಟಿದ್ರು ಅದು ಕಾರಂತಮಯವಾಗ್ತದೆ ಅಂತ ಹೇಳಿಕೊಡುತ್ತಾ ಅವಕಾಶ ಕೊಟ್ಟಿದ್ದೀವಿ. ಮುಂದೆ ಒಂದು ದಿನ ನಾನು ಕೂಡ ಈ ಕಾರ್ಯಕ್ರಮವನ್ನು ಕೊಡಬೇಕು ಅಂತ ಅಭಿಲಾಷ ವ್ಯಕ್ತಪಡಿಸಿದ್ದು ಮುಂದಿನ ದಿನಗಳಲ್ಲಿ ನೋಡುವ ಹೇಗೆ ಆಗ್ತದೆ ಗೊತ್ತಿಲ್ಲ. ಕಾರ್ಯಕ್ರಮವನ್ನು ನೀವೆಲ್ಲರೂ ನೋಡಬೇಕು. ಮತ್ತೆ ಮತ್ತೆ ಸರಿಯಾದ ಸಂದರ್ಭ ಮತ್ತೆ ನಾವೆಲ್ಲರೂ ಭಾಗವಹಿಸಿ ತುಂಬಾ ಚರ್ಚೆಗಳು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡುವ ಸಣ್ಣ ಸಣ್ಣ ಕಾರ್ಯಕ್ರಮದ ಮೂಲಕವೇ ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುವಂತಹ ಈ ಪ್ರಯತ್ನಕ್ಕೆ ನೀವೆಲ್ಲರೂ ಬೆಂಬಲ ಇರಲಿ ಅಂತ ಹೇಳಿಕೊಡ್ತಾ ನನ್ನನ್ನು ಈ ಸಂದರ್ಭದಲ್ಲಿ ಉಳ್ಕೊಳಿಸಿದ್ದಕ್ಕೆ ಅತ್ಯಂತ ಪ್ರೀತಿಯಿಂದ ಎಲ್ಲರಿಗೂ ಗಮನಿಸ್ತೇನೆ. ನಮಸ್ಕಾರ. ಮುಂದೆ ಕಾರ್ಯಕ್ರಮದ ಅಧ್ಯಕ್ಷರ ಮತ್ತು ಈ ಭಾಗವಹಿಸಿದ ಬೆನ್ನೆಲುಬಾಗಿರುವಂತಹ ಡಾಕ್ಟರ್ ಸಹಾಯಕಾಯುಕ್ತರಾಗಿರುವಂತಹ ಡಾಕ್ಟರ್ ಸತೀಶ್ ಕುಲ್ಲಾರ್ ಅವರಿಂದ ಎಲ್ರಿಗೂ ನಮಸ್ಕಾರ. ಇದೊಂದು ಸಂದರ್ಭ ಭಾರತ ವಾರದ ಕಾರ್ಯಕ್ರಮದ ಚಾಲನೆ ನೀಡಲು ತಮ್ಮ ಅಧ್ಯಕ್ಷರು ಕ್ರಿಯಾಶೀಲ ಚಟುವಟಿಕೆಗಳ ನಡುವೆ ನಮ್ಮೊಂದಿಗೆ ಆಗಮಿಸುವ ನಮ್ಮೊಂದಿಗಿರುವ ನಮ್ಮ ಅಧ್ಯಕ್ಷರು ಜನಪ್ರಿಯ ಶಾಸಕರು ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜೀವನ ಸುದ್ದಿ ಅವರು ಎಲ್ಲ ಕಲಾವಿದರೇ, ಮಾಧ್ಯಮದ ಮಿತ್ರರೇ ಮತ್ತು ಯುವಕರಿಗೆ ಸಹಕಾರವನ್ನು ಕೊಡುತ್ತಿರುವ ಸುದ್ದಿಗಳು ತುಂಬ ದಿನಗಳ ನಂತರ ನಾವು ಫೆಬ್ರವರಿ ಮಾರ್ಚ್ ಅಂತ್ಯದಲ್ಲಿ ಒಂದು ನಾಟಕೋತ್ಸವವನ್ನು ಆಯೋಜನೆ ಮಾಡಿದ್ದೆವು. ಆ ಸಂದರ್ಭ ಮಾರ್ಚ್ 18ಕ್ಕೆ ಆರಂಭವಾಗಬೇಕಿದ್ದ ನಾಟಕೋತ್ಸವ 17, 18 ಆ ಒಂದು 5 ನಾಟಕಗಳನ್ನು ಆಯೋಜನೆ ಮಾಡಿದ್ದು ತುಂಬ ಖುಷಿಯಿಂದ. ಆ ಟೈಮಲ್ಲಿ ಲಾಕ್ಡೌನ್ ಆಗಿ ನಾವೆಲ್ಲ ಕಾರ್ಯಕ್ರಮಗಳನ್ನು ಅಕಾರಣವಾಗಿ ಅಕಾಲಿಕವಾಗಿ ರದ್ದು ಮಾಡಿ ಮುಂದೂಡಿದ್ದು. ತುಂಬ ಚಟುವಟಿಕೆಗಳನ್ನು ಆಯೋಜನೆ ಮಾಡಿದ್ದರೂ ಕೂಡ ಅದನ್ನು ಕಾರ್ಯರೂಪಕ್ಕೆ ನಮಗೆ ಸಾಧ್ಯವಾಗಿಲ್ಲ. ಎಲ್ಲರೂ ತಿಳಿದುಕೊಂಡ ಸಂದರ್ಭದಲ್ಲಿ ಈ ಕೋವಿಡ್ ಮತ್ತು ಲಾಕ್ಡೌನ್ ಪರಿಸ್ಥಿತಿಗಳಿತ್ತು. ಆದರೆ ಇದೇ ಪರಿಸ್ಥಿತಿ ಇನ್ನು ಕೆಲವು ತಿಂಗಳುಗಳವರೆಗೆ ಮುಂದುವರಿಯುವಂತಹ ಸ್ಥಿತಿ ಇರುವಾಗ ಸಾಂಸ್ಕೃತಿಕವಾಗಿ ಏನು ಒಂದು ವ್ಯಾಕ್ಯೂಮ್ ಇದೆ, ನಿರ್ವಾತ ಇದೆ, ಅದನ್ನು ತುಂಬುವಂತ ಒಂದು ಕೆಲಸ ಮಾಡಲೇಬೇಕು ಅಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಮಾನ್ಯ ಶಾಸಕರು ಇವರಿಬ್ಬರು ನಮ್ಮ ಕರೆದು ಹೇಳಿದರು, ಬಾಲವನದಲ್ಲಿ ಕ್ರಿಯಾಶೀಲ ಚಟುವಟಿಕೆ ಚಾಲನೆ ಮಾಡಲೇಬೇಕು ಅಂತ. ಮಾನ್ಯ ಜಿಲ್ಲಾಧಿಕಾರಿಯವರ ಹತ್ರ ಏನು ಚಟುವಟಿಕೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ಡೌಟ್ ವ್ಯಕ್ತಪಡಿಸಿದ್ರು. ಆಮೇಲೆ ಸಚಿವರು ಮತ್ತು ಶಾಸಕರು ಒಂದು ಕಂಟಿನ್ಯೂಸ್ ಆಗಿ ಒಂದು ಸಭೆಗಳನ್ನು ನಡೆಸಿ ಈ ಒಂದು ಕಾರ್ಯಕ್ರಮಕ್ಕೆ ಆವತ್ತು 2 ತಿಂಗಳ ಹಿಂದೆ ಒಂದು ಚಾಲನೆಯನ್ನು ನೀಡಿದರು. ಅವರ ಆ 2 ತಿಂಗಳ ನಮ್ಮನ್ನು ಫಾಲೋ ಮಾಡುವ ಕಾರಣ ನಾವು ಇವತ್ತಿಗೆ ಒಂದು ಜಾಗದಲ್ಲಿ ಎಲ್ಲರೂ ಸೇರಿದ್ದೇವೆ. ಯಾಕಂತ ಹೇಳಿದ್ರೆ ನಾವು ಅಧಿಕಾರಿ ವರ್ಗದವರಿಗೆ ಈಗ ತುಂಬಾ ಬಿಡುವಿಲ್ಲದ ಕೆಲಸಗಳು, ಕೋವಿಡ್ ಇದೆ, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ಗಳನ್ನು ಮಾಡಬೇಕು, ಮತ್ತೆ ನೆರೆ ಬರ್ತಾ ಇದೆ, ಎಲ್ಲವನ್ನೂ ನೋಡಬೇಕು. ಅದರ ಮಧ್ಯದಲ್ಲಿ ಈ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಿದ್ರೆ ನಾವು ಎಲ್ಲ ನೋಡೋಣ ಅಂತ ನಾವು ಕಾರಣ ಕೊಡಬೇಕು ಅಂತ ಅವಕಾಶ ಉಂಟು ಬಂದಿದೆ. ಆದರೆ ನಮ್ಮ ಶಾಸಕರು ಸಚಿವರು ಬನ್ನಿ ಮಾಡೋಣ, ಮಾಡಲೇಬೇಕು ಅಂತ ಹೇಳುವಾಗ ನಾವು ಅವರ ಒಂದು ಹುಮ್ಮಸ್ಸಿಗೆ, ಅವರ ಒಂದು ನಿರ್ಧಾರಗಳಿಗೆ ನಾವು ಸದಾ ಬೆಂಬಲವಾಗಿ ನಿಂತಿದ್ದೇವೆ. ಹಾಗೆ ಮುಂದೆ ಕೂಡ ಅವರ ನಾಯಕತ್ವದಲ್ಲಿ ಇಲ್ಲಿ ನಿರಂತರವಾಗಿ ಚಟುವಟಿಕೆಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳು ಶಾಸಕರು ಈಗ ಘೋಷಣೆ ಮಾಡಿದ್ದು ಇದನ್ನು ಪ್ರೀತಿಯೇಟು ಮಾಡ್ತಾರೆ. ಶಾಸಕರಿಗೆ ಇಲ್ಲಿರುವಂತಹ ಒಂದು ಕಾಳಜಿ ಮತ್ತು ಪ್ರೀತಿಯಿಂದ ನಮಗೆ ತುಂಬಾ ಒಂದು ಖುಷಿ ಆಗುತ್ತೆ. ಹೀಗೆ ಒಂದು ನಿರಂತರವಾಗಿ ಬೆಂಬಲ ಇದ್ದಾಗ ಇದನ್ನೊಂದು ಜನರನ್ನು ಸರ್ ಹೇಳಿದಾಗೆ ಒಂದು ಜನರು ಎಲ್ಲ ಬಂದು ಇಲ್ಲಿ ನೋಡುವ ಹಾಗೆ ಆದರೆ ಇದೊಂದು ಪ್ರಮುಖವಾದ ಒಂದು ಪ್ರವಾಸಿ ಕೇಂದ್ರವಾಗ್ತದೆ. ಪುತ್ತೂರಿನ ಒಂದು ಆಕರ್ಷಣೆ ಇಲ್ಲಿ ಬಾಲವನದಲ್ಲಿ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ನಾವು ನಮ್ಮ ನೇತೃತ್ವದಲ್ಲಿ ಮಾಡ್ತೇವೆ ಅಂತ ನಮಗೆ ಭರವಸೆ ಕೊಡ್ತಾ ಇದ್ದೇವೆ. ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಈ ಒಂದು ಸಣ್ಣ ಚಟುವಟಿಕೆ ಆದರೂ ಕೂಡ
ಉತ್ತಮ ಸಂಖ್ಯೆಯಲ್ಲಿ ಜನ ಬಂದಿದ್ದು ಇದೊಂದು ಅದ್ಭುತವಾದ ಪ್ರಪಂಚ. ನಾನು ಯಾವತ್ತೂ ಒಂದು ಈ ಮಾತನ್ನು ನೇರವಾಗಿ ಹೇಳ್ತೇನೆ. ಬಾಲವನ ಅನ್ನೋದು ಶಕ್ತಿ, ಅದೇ ಒಂದು ಏನೋ ಒಂದು ಹುಮ್ಮಸ್ಸಿನ ಚೈತನ್ಯ ಇದೆ. ಫಸ್ಟ್ ಟೈಮ್ ಆಗಿ ಬಂದಾಗಲೂ ಅಷ್ಟೇ, ಈಗಲೂ ಅಷ್ಟೇ ಇಲ್ಲಿನ ಪರಿಸರವಾಗಿ, ಇಲ್ಲಿನ ಒಂದು ಇಡೀ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ಕಟ್ಟಿರುವಂತಹ ಒಂದು ಸಣ್ಣ ಸಣ್ಣ ಬಿಲ್ಡಿಂಗ್ಸ್ ಆಗಲಿ, ಇದೆಲ್ಲ ಇದಕ್ಕೊಂದು ಪರಿಪೂರ್ಣತೆಯನ್ನು ಕೊಟ್ಟಿದೆ ಈ ಒಂದು ಎಸ್ಟೇಟ್. ಈ ಸರೌಂಡಿಂಗ್ಸ್, ಈ ಒಂದು ಪರಿಸರದಲ್ಲಿರುವಂತಹ ಮರಗಳು ಮತ್ತೆ ಇತರ ಎಲ್ಲ ಒಂದು ವಸ್ತುಗಳು ಈ ಪರಿಸರಕ್ಕೆ ಯಾವುದು ಕೂಡ ಅತಿರೇಕ ಆಗಲಿ ಅಥವಾ ಅನ್ವಾಂಟೆಡ್ ಅಂತ ಕಾಣುವುದಿಲ್ಲ. ನಮಗೆ ಎಲ್ಲವೂ ಅದರೊಟ್ಟಿಗೆ ಮಿಕ್ಸ್ ಆಗಿ ಕೂತಿದೆ. ಇಂಥ ಪರಿಸರದಲ್ಲಿ ಒಂದು ಸುಂದರವಾದ ಒಂದು ಸಾಂಸ್ಕೃತಿಕ ರಸಮಂಜರಿ ನಡೆಯುತ್ತಿದೆ. ಅಲ್ಲಿ ಆಗಮಿಸುವ ಎಲ್ಲ ಕಲಾವಿದರು ನನ್ನ ಅಭಿನಂದನೆಗಳು ತಿಳಿದಿದ್ದಾರೆ. ಹಾಗೆ ಈ ಮುಂದಿನ ದಿನಗಳಲ್ಲಿ ವಾರಕರಗಳನ್ನು ನಿರಂತರವಾಗಿ ಮಾಡ್ತೇವೆ. ಹಾಗೆ ಎಲ್ಲರ ಸಹಕಾರ ನಮಗೆ ಬೇಕು. ಮಾನ್ಯ ಸಚಿವರು ಮತ್ತು ಶಾಸಕರ ನೇತೃತ್ವದಲ್ಲಿ ಇದನ್ನ ಚಟುವಟಿಕೆ ಕೇಂದ್ರವನ್ನು ಮಾಡಲಿಕ್ಕೆ ಎಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೋರೋಣ. ಎಲ್ಲರಿಗೂ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮಾತನಾಡುತ್ತೇನೆ. ಧನ್ಯವಾದಗಳು ಸರ್. ಮುಖ್ಯ ಅತಿಥಿಗಳಾಗಿ ಆಗಿರುವಂತಹ ಸಂಜೆ ರಾಧಾಕೃಷ್ಣ ಅವರ ಆರೋಗ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದ ಸಮರ್ಪಣೆ ಬಾಲವನ ಮೇಲ್ವಿಚಾರಕರಾಗಿರುವಂತಹ ಅಶೋಕ್ ಮಣಿಯಕ್ಕೆ ಅವರು. ಡಾಕ್ಟರ್ ಶಿವರಾಮ್ ಕಾರಕರ ಈ ಕರ್ಮಭೂಮಿಯಲ್ಲಿ ನಿರಂತರ ಸಾಂಸ್ಕೃತಿಕ ಚಟುವಟಿಕೆ ನಡೆಯಬೇಕೆಂಬ ನಿಟ್ಟಿನಲ್ಲಿ ವಾರದ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಮಾನ್ಯ ಶಾಸಕರಾದ ಶ್ರೀ ಸಂಜೀವ್ ಇವರಿಗೆ ಬಾಲವನ ಪರವಾಗಿ ಧನ್ಯವಾದಗಳು. ಇನ್ನೋರ ಮುಖ್ಯ ಅತಿಥಿಗಳಾಗಿರುವ ರಾಧಾಕೃಷ್ಣ ಇವರಿಗೂ ಬಾಲವನ ಪರವಾಗಿ ಧನ್ಯವಾದಗಳು. ಹಾಗೂ ಸಹಾಯಕ ಆಯುಕ್ತರು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಯಶೀಶ್ ಸುಧಾರ್ ಸರ್ ಇವರಿಗೂ ಪರವಾಗಿ ನಮ್ಮೆಲ್ಲರ ಧನ್ಯವಾದಗಳು. ಮತ್ತೊಬ್ಬರು ನಮ್ಮೊಂದಿಗಿರುವ ಮುಖ್ಯ ಅತಿಥಿಗಳಾಗಿರುವ ಕರ್ನಾಟಕ ರಾಜ್ಯ ರಂಗ ಸಮಾಜ ಸದಸ್ಯರಾದ ಶ್ರೀ ಜೀವನ್ರಾಮ್ ಸುಳ್ಯ ಇವರಿಗೂ ಆಯುಕ್ತ ಕಾರ್ಯಾಲಯದ ಪರವಾಗಿ ಧನ್ಯವಾದಗಳು. ಪತ್ರಕರ್ತರು, ದೃಶ್ಯ ಮಾಧ್ಯಮದೆಲ್ಲರಿಗೂ ಬಾಲವನ ಪರವಾಗಿ ಧನ್ಯವಾದಗಳು. ಹಾಗೂ ಈ ಚುಟುಕು ಕಾರ್ಯಕ್ರಮದ ನೇರ ಪ್ರಸಾರ ಸಹಕಾರವನ್ನು ವಿವಾನ್ ಟೆಕ್ನಾಲಜಿ ಮತ್ತು ಪುತ್ತೂರು ಸುದ್ದಿ ಮೀಡಿಯಾ ಸೆಂಟರ್ ಇವರಿಗೂ ಬಾಲವನ ಪರವಾಗಿ ಧನ್ಯವಾದಗಳು. ಕಲಾವಿದರಾದ ಲೋಕೇಶ್ ಉಡ್ಬೈಲು, ಮೋಹನ್ ಶೇಡಿ, ಮಯೂರ್ ಅಂಬೇಕಲ್, ಮಯೂರ್ ನಾಯ್ಕ ಎಲ್ಲ ಕಲಾವಿದರಿಗೂ ಸಹಾಯಕ ಆಯುಕ್ತರ ಕಾರ್ಯದಿಂದ ಧನ್ಯವಾದಗಳು. ನಮಸ್ತೆ. ಆತ್ಮೀಯರೇ, ನಮ್ಮ ಜೊತೆ ಕಲಾವಿದರಾಗಿರುವಂಥವರು ಮೋಹನ್ ಶ್ರೇಣಿಯವರು. ಮೋಹನ್ ಶ್ರೇಣಿ ನೇರ ಸಂಪಾದಕರು, ಪಟ್ಟಾಯ ಚಲನಚಿತ್ರದ ಮುಖ್ಯ ನಟ, ಪಕ್ಕೀಸ್ ಗ್ಯಾಂಗ್ನಲ್ಲಿ ಕೂಡ ನಟನೆ ಮಾಡಿದ್ದಾರೆ. ಉತ್ತಮವರು, ನಾನು ಒಂದಷ್ಟು ಚಲನಚಿತ್ರಗಳಲ್ಲಿ ಅಭಿನಯಿಸಿದವರು. ಬೆಳ್ಳಾಯ ಶ್ರೇಣಿಯವರು ರಂಗಭೂಮಿಯ ಕಲಾವಾಸವನ್ನು ನಿರ್ದೇಶನ ಗೌರವಿಸಿಕೊಂಡಿದ್ದಾರೆ. ಮತ್ತೊಬ್ಬ ಕಲಾವಿದ ನಮ್ಮ ಜೊತೆ ಇರುವವರು ಲೋಕೇಶ್ ಪೂರ್ವೈ ಅಂತೇಳಿ ರಂಗ ನಿರ್ದೇಶಕರು. ರಂಗಮಯೂರಿ ಮತ್ತೆ ಆಂಗಿಕ ಸಂಸ್ಥೆ ಅಂತ ಸುಳ್ಯದಲ್ಲಿದೆ. ಇದರ ನಿರ್ದೇಶಕರು ಕೂಡ ಅವರು ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿರುವಂಥವರು. ಇನ್ನೊಬ್ಬರು ಕಲಾವಿದ, ವಿದ್ಯಾರ್ಥಿ ಕಲಾವಿದ ಆಗಿರುವಂತಹ ಮಯೂರ್ ಅಂಬೇಕರ್ ಅವರು ಹಲವಾರು ಟೆಲಿಫಿಲ್ಮ್ಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದವರು ಮತ್ತು ಸಂಯೋಜನೆಯನ್ನು ಕೂಡ ಮಾಡಿರುವಂಥವರು. ಮತ್ತೊಬ್ಬರು ಮಯೂರ್ ನಾಯ್ಕ ಅಂತೇಳಿ ಯಕ್ಷಗಾನದಲ್ಲಿ ಚೆಂಡೆ, ಮದ್ದಲೆ ಮುಂತಾದ ಅನೇಕ ರಂಗಗಳಲ್ಲಿ ಖ್ಯಾತಿಯನ್ನು ಪಡೆದವರು. ನಮ್ಮ ಜೊತೆ ಈ 4 ಮಂದಿ ಕಲಾವಿದರು ಸಂಗೀತ ಆಸ್ಪತ್ರೆಯನ್ನು ನಮಗೆ ನಿರ್ವಹಿಸುತ್ತಾರೆ. ಎಲ್ಲರಿಗೂ ಸ್ವಾಗತ.
ರಂಗದ ಮೇಲಿನ ಅವರ ಹೊಸ ಪ್ರಯೋಗಗಳು ಹೊಸ ಒಂದು ಸಾಧ್ಯತೆಯನ್ನು ತೆರೆದಿವೆ. ಮಾಯಾಬೇಟೆ ನಾಟಕದ ರಂಗಗೀತೆಯೊಂದಿಗೆ ಆರಂಭಿಸಿದ್ದಾರೆ. ಮೈನಾಮತಿಯವರು ನಡೆಸಿಕೊಡುತ್ತಾರೆ.
ಸಂವಾದಿಸಿರುವುದನ್ನು ಭೇಟಿ ಮಾಡಿದರೆ ಗೊತ್ತಾಗುತ್ತೆ. ತುಳುನಾಡಿನ ಗದ್ದೆ ಪದ್ಯಗಳ ಕುರಿತು ನೇತಿ ಕವಿತಾ ಪಾಠಗಳನ್ನು ಕೇಳಿಸಿದ್ದಾರೆ. ನಮ್ಮ ನಾಡಿನ ಪ್ರಸಿದ್ಧ ಒಂದು ನೇತಿ ಕವಿತೆಯನ್ನು ಲೋಕೇಶ್ವರ ಬೈಲಾರು ಕರ್ನಾಟಕದ ಜನಪದ ಮಹಾಕಾವ್ಯಗಳಲ್ಲಿ ಮಲೆಮಹದೇಶ್ವರರ ಕಾವ್ಯ ತುಂಬ ಪ್ರಸಿದ್ಧವಾಗಿದೆ. ಸಂಸಾರ ಕುಣಿತದ ಮೂಲಕ ನೀರಗಾಡುವ ಹಾಡನ್ನು ಹಾಡುವ ಅದರ ದಾಖಲೆ ಇತ್ತೀಚೆಗೆ ಮಹದೇಶ್ವರನ ಹಾಡಿನ ಒಂದು ಹೊಸ ಶೈಲಿ ಆಗ್ತದೆ. ಅದೇ ಝಳಕು ನೀಡ್ತಾರೆ ಮಯೂರಾವರಿ. Yeah.
ಅನಂತರ ಕರಾವಳಿಯಲ್ಲಿ ಅನೇಕ ಕಂಪನಿಗಳು ಬಂತು. ಆ ಕಂಪನಿಗಳು ಬರುವಾಗ ತುಂಬ ಹೋರಾಟಗಾರರು, ಹೋರಾಟ ಗೀತೆಗಳು ಎಲ್ಲ ಸೃಷ್ಟಿಯಾಗಿ ಹುಟ್ಟಿಕೊಂಡಿತು. ಜನಾರ್ದನ ಕಿಸಕತೆಯವರು ಕೋಲ್ಕತ್ತಾದ ಬಗ್ಗೆ ಮಾಡಿರುವ ಒಂದು ಹಾಡಿಕೆ. ಕೊಳೆಯನ್ನು ಕುಡಿಯುವ ಸ್ಟೈಲ ಪೆಪ್ಸಿಕೋಲಾ ತಿಳಿರಣ್ಣ ಮೋಸದ ಚಾಲ. ನೀರಿಗೆ ಬಣ್ಣ ಬೆರೆಸ್ತಾರೆ, ಹಾಕ್ತಾರೆ ಫ್ಯಾಕ್ಟ್ರಿನೂ ಸಕ್ಕರೆ. ನೀರಿಗೆ ಬಣ್ಣ ಬೆರೆಸ್ತಾರೆ, ಹಾಕ್ತಾರೆ ಫ್ಯಾಕ್ಟ್ರಿನೂ ಸಕ್ಕರೆ. ಕಾರ್ಬನ್ ಡೈಆಕ್ಸೈಡ್ ತುಂಬ್ತಾರೆ, ಕಾರ್ಬನ್ ಡೈಆಕ್ಸೈಡ್ ತುಂಬ್ತಾರೆ. ಕೋಲಾ ಕೊಟ್ಟು ಟೋಪಿ ಹಾಕ್ತಾರೆ. ಕೋಲಾ ಹೊಳೆಯನ್ನು ಕುಡಿಯುವ ಸ್ಟೈಲ. ಪೆಪ್ಸಿಕೋಲಾ ತಿಳಿರಣ್ಣ ಮೋಸದ ಚಾಲ. ಎಲ್ಲೆಲ್ಲೂ ಕೋಲಾರ ದರ್ಬಾರು, ಮರೆಯಾಯ್ತು ರೈತರ ಎಳನೀರು. ಎಲ್ಲೆಲ್ಲೂ ಕೋಲಾರ ದರ್ಬಾರು, ಮರೆಯಾಯ್ತು ನೀರು. ಈ ಮಾತ ಹೇಳ್ತಾರೆ ತಿಳಿದೋರು, ಈ ಮಾತ ಹೇಳ್ತಾರೆ ತಿಳಿದೋರು. ಕೋಲಾ ಕುಡಿದ್ರೆ ಕಿಡ್ನಿ ಫೇಲ್ಯೂರು. ಕೋಲಾ ಹೊಳೆಯನ್ನು ಕುಡಿಯುವ ಸ್ಟೈಲ. ಪೆಪ್ಸಿಕೋಲಾ ತಿಳಿರಣ ಮೋಸದ ಚಾಲ. ಕೋಲಾ ಕೋಲಾ ಜಾಲ, ಕೋಲಾ ಜಾಲ. ಕರ್ನಾಟಕದಾದ್ಯಂತ ಜನಪ್ರಿಯವಾಗಿರುವ ಒಂದು ಕುಣಿತ ಕೋಲಾಟ. ಕೋಲಾಟದ ಅನೇಕ ಹಾಡುಗಳು, ಅನೇಕ ಪ್ರಯೋಗಗಳು ಇವೆ. ಜನಪ್ರಿಯವಾಗಿರುವ ಒಂದು ಕೋಲಾಟದ ಹಾಡನ್ನು ಹಾಡಿಟ್ಟಿದ್ದಾರೆ ಲೋಕೇಶ್ ಊರ್ಬೈ. ಕೋಲು ಕೋಲ ನೀರೇ ಚಿನ್ನದ ಮೇಲು ಮೇಲೆ ನೀರೇ. ಕೋಲು ಕೋಲ ನೀರೇ ಚಿನ್ನದ ಮೇಲು ಮೇಲೆ ನೀರೇ ಬಣ್ಣದ. ಕೋಲು ಕೋಲ ನೀರೇ ಚಿನ್ನದ ಮೇಲು ಮೇಲೆ ನೀರೇ.
ಕೋಲು ಚಿನ್ನದ ಕೋಲು ಕೋಲು ರನ್ನದ ಕೋಲು ಕೋಲು ಚಿನ್ನದ ಕೋಲು ಕೋಲು ರನ್ನದ ಕೋಲು ಕೋಲು ಮುದ್ದಿನ ಕೋಲು ಹಾರಿ ಹೊಡಿ ಮಾವಯ್ಯ ಕೋಲು ಕೋಲು ನೀರೇ ಚಿನ್ನದ ಮೇಲು ಮೇಲೆ ನೀರೇ ಓ ಬಣ್ಣದ ಕೋಲು ಕೋಲು ನೀರೇ ಚಿನ್ನದ ಮೇಲು ಮೇಲೆ ನೀರೇ ಮದುವೆಯ ಮದುಮಗಳೇ ಪಾರಮ್ಮ ಹಸೆಗೆ ಮದುವೆಯ ಮದುಮಗಳೇ ಪಾರಮ್ಮ ಹಸೆಗೆ ಹುಟ್ಟಿದ ಸೀರೆಲೆ ಹೊಡಿಕೋಲು ಮಗಳೇ ಕೋಲು ಕೋಲು ನೀರೇ ಚಿನ್ನದ ಮೇಲು ಮೇಲೆ ನೀರೇ ಕೋಲು ಕೋಲು ನೀರೇ ಚಿನ್ನದ ಮೇಲು ಮೇಲೆ ನೀರೇ ಮದಾನೆ ಮದ್ದಾನೆ ಗುದ್ದಿಕೊಂಡಿರುವಾಗ ಮದ್ದಾನೆ ಮದ್ದಾನೆ ಗುದ್ದಿಕೊಂಡಿರುವಾಗ ಮದುವೆಯ ಮಂಟಪದಿ ಆರಂಭ ಮಗಳೇ ಕೋಲು ಕೋಲ ನೀರೇ ಚಿನ್ನದ ಮೇಲು ಮೇಲೆ ನೀರೇ ಹೇ ಬಣ್ಣದ ಕೋಲು ಕೋಲ ನೀರೇ ಚಿನ್ನದ ಮೇಲು ಮೇಲೆ ನೀರೇ ಕೂಸು ಕುಂಚಿಗೆ ತಿಂತು ಹಸಿಗೆ ನೆಲ ತಿಂತು ಕೂಸು ಕುಂಚಿಗೆ ತಿಂತು ಹಸಿಗೆ ನೆಲ ತಿಂತು ಭಾವಯ್ಯನ ಗಡ್ಡ ಕಿಡಿ ತಿಂತು ಮಾವಯ್ಯ ಕೋಲು ಕೋಲು ನೀರೇ ಚಿನ್ನದ ಮೇಲು ಮೇಲೆ ನೀರೇ ಬಣ್ಣದ ಕೋಲು ಕೋಲು ನೀರೇ ಚಿನ್ನದ ಮೇಲು ಮೇಲೆ ನೀರೇ ಅಯ್ಯ ಕೋಲು ಕೋಲು ನೀರೇ ಚಿನ್ನದ ಮೇಲು ಮೇಲೆ ನೀರೇ ಬಣ್ಣದ ಕೋಲು ಕೋಲು ನೀರೇ ಚಿನ್ನದ ಮೇಲು ಮೇಲೆ ನೀರೇ ಬಣ್ಣದ ಸೀಮಿತ ಪರಿಸರ ಜಾಗೃತಿಯ ಕಾಳಜಿ ನಮ್ಮೆಲ್ಲರಿಗೂ ಇರಬೇಕಾದ್ದು. ಈಗಾಗಲೇ ಪರಿಸರದ ಏರುಪೇರುಗಳಿಂದ ನಾವೇನೇನೋ ಅನುಭವಿಸ್ತಾ ಇದ್ದೇವೆ. ಯಾವ್ಯಾವುದೋ ಋತುಗಳಿಗೆ ಇನ್ಯಾವುದೋ ಋತು, ಮಳೆಗಾಲದಲ್ಲಿ ಬೇಸಿಗೆಕಾಲ, ಬೇಸಿಗೆಕಾಲದಲ್ಲಿ ಚಳಿಗಾಲ, ಯಾವುದೂ ಸರಿ. MS ಗಿರಿಧರ್ ಸಂಗೀತ ಸಂಯೋಜನೆ ಮಾಡಿರುವ ಒಂದು ಪರಿಸರ ಗೀತೆಯನ್ನು ಮಯೂರ ಮಂಡಲ ಹಾಡ್ತಾರೆ. ಹಾಡು ಕೋಗಿಲೆ ಗಾನ ಸುಮಧುರ ನೋಡಿ ನವಿಲಿನ ನರ್ತನ. ಹಾಡು ಕೋಗಿಲೆ ಗಾನ ಸುಮಧುರ ನೋಡಿ ನವಿಲಿನ ನರ್ತನ. ಪ್ರಕೃತಿ ಮಾತೆಯೇ ಭವದ ಚೇತನ ಶಾಂತಿ ಧರ್ಮ ನಿಕೇತನ. ಪ್ರಕೃತಿ ಮಾತೆಯೇ ಭವದ ಚೇತನ ಶಾಂತಿ ಧರ್ಮ ನಿಕೇತನ. ಹಾಡು ಕೋಗಿಲೆ ಗಾನ ಸುಮಧುರ ನೋಡಿ ನವಿಲಿನ ನರ್ತನ. ಹಾಡು ಕೋಗಿಲೆ ಗಾನ ಸುಮಧುರ ನೋಡಿ ನವಿಲಿನ ನರ್ತನ. ಪ್ರಕೃತಿ ಮಾತೆಯ ಭವದ ಚೇತನ ಹೊಂಗಿರಣ ಚರತಾರಿಯು. ಪ್ರಕೃತಿ ಮಾತೆಯ ಹಸಿರ ಸೀರೆಗೆ ಹೊಂಗಿರಣ ಚರತಾರಿಯು. ಹೂವಗೊಂಚಲು ಅವಳ ಮುಡಿಯಲಿ ಮಡಿಲಲಿವೆ ಹೂಹಂಗಳು. ಹಾಡು ಕೋಗಿಲೆ ಗಾನ ಸುಮಧುರ ನೋಡಿ ನವಿಲಿನ ನರ್ತನ. ಹಾಡು ಕೋಗಿಲೆ ಗಾನ ಸುಮಧುರ ನೋಡಿ ನವಿಲಿನ ನರ್ತನ. ಮಧುವ ಹೀರುವ ದುಂಬಿ ಗುಂಜನ ನದಿಯ ಕಲ ಕಲವಾದನ. ಮಧುವ ಹೀರುವ ದುಂಬಿ ಗುಂಜನ ನದಿಯ ಕಲ ಕಲವಾದನ.
ಕುಣಿಯಲು ಕೊಡಲಿಯನ ನೀಸು ಮಾತೆಗೆ ಅದುವೆ ಪ್ರಕೃತಿಯ ಪೂಜನ. ಹಾಡು ಕೋಗಿಲೆ ಗಾನ ಸುಮಧುರ ನೋಡಿನವಿ ನಿನ ನರ್ತನ, ನೋಡಿನವಿ ನಿನ ನರ್ತನ, ನೋಡಿನವಿ ನಿನ ನರ್ತನ. ಕೋಟಿಗಾನಹಳ್ಳಿ ರಾಮಯ್ಯ ಅವರು ಬರೆದಿರುವ ಈ ಮುಂದಿನ ಹಾಡು ಇದು ಗ್ರಾಮ ಬದುಕನ್ನು ಯಥಾವತ್ತು ತೆರೆದಿಡುವಂತ ದೃಷ್ಟಿಯಲ್ಲಿ ಈ ಗೀತೆಯ ರಚನೆ ಇದೆ. ಹೇಗೆ ನಮ್ಮ ಹಿರಿಯರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವರ ಬದುಕನ್ನು ಕಟ್ಟಿಕೊಂಡಿದ್ರು ಅನ್ನೋ ಆಶಯವನ್ನ ಈ ಹಾಡು ವ್ಯಕ್ತಪಡಿಸಿದೆ. ಮತ್ತೊಮ್ಮೆ ಅವರೆಲ್ಲರಿಗೂ ಶರಣು. ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣು ಶರಣು, ಶರಣಯ್ಯ ಶರಣು, ಶರಣು ಶರಣು, ಶರಣಯ್ಯ ಶರಣು, ಶರಣು ಶರಣು, ಶರಣಯ್ಯ ಶರಣು, ಶರಣು ಶರಣು, ಶರಣಯ್ಯ ಶರಣು. ಊರೂರಿಗೊಂದೊಂದು ಕೆರೆಕಟ್ಟೆ ಕಟ್ಟಿದ, ಕಟ್ಟೆಯ ಮ್ಯಾಲೊಂದು ಅತ್ತಿಯ ಮರ ನೆಟ್ಟ, ಅತ್ತಿಯ ಮರ ನೆಟ್ಟ, ಅತ್ತಿಯ ಮರ ನೆಟ್ಟ. ಹಿರಿಯರ ಪಾದಕ್ಕೆ ಶರಣು, ಅವರು ಹುಟ್ಟಿದ ಮಣ್ಣಿಗೆ ಶರಣು, ಶರಣು ಶರಣು, ಶರಣಯ್ಯ ಶರಣು, ಶರಣು ಶರಣು, ಶರಣಯ್ಯ ಶರಣು. ದಾರಿ ಹೋಕರಿಗೆಂದು ಮರವಟ್ಟಿಗೆಯಿಂದ ನಡೆವಾಗ ನೆರಳಿರಲು ಸಾಲು ಮರಗಳ ನೆಟ್ಟ, ಸಾಲು ಮರಗಳ ನೆಟ್ಟ, ಸಾಲು ಮರಗಳ ನೆಟ್ಟ. ಹಾಲಂತ ಮನಸ್ಸಿಗೆ ಶರಣು, ಅವರ ನೆಲ್ಲಂತ ನೆನಪಿಗೆ ಶರಣು, ಶರಣು ಶರಣು, ಶರಣಯ್ಯ ಶರಣು, ಶರಣು ಶರಣು, ಶರಣಯ್ಯ ಶರಣು. ದನಕರು ಕುಡಿಯೋಕೆ ಗೋಗುಂಟೆ ಕಟ್ಟಿದ, ಗೋಗುಂಟೆ ಬಳಿಯೊಂದು ಗೋಕಲ್ಲು ನೆಟ್ಟಂತ, ಗೋಕಲ್ಲು ನೆಟ್ಟಂತ, ಗೋಕಲ್ಲು ನೆಟ್ಟ. ಕರುಣೆಯ ಕಣ್ಣಿಗೆ ಶರಣು, ಅವರ ಜೀವನಿಗೆ ಬೆಳಕಿಗೆ ಶರಣು, ಶರಣು ಶರಣು, ಶರಣಯ್ಯ ಶರಣು, ಶರಣು ಶರಣು, ಶರಣಯ್ಯ ಶರಣು. ತಲೆಮಾರು ನೆನಪುಗಳ ಕತೆ ಕಥೆಯಲ್ಲಿ ಸೊಲ್ಲು ಸೊಲ್ಲಿಗೂ ಕಟ್ಟ ದೀಪ ಬೆಳಗಿಸುವಂತ, ದೀಪ ಬೆಳಗಿಸುವಂತ, ದೀಪ ಬೆಳಗಿಸುವ ನುಡಿಯ ನುಡಿಗಾರರಿಗೆ ಶರಣು, ಅವರ ಬೆಟ್ಟಡಿಯ ಅರಿವಿಗೆ ಶರಣು, ಶರಣು ಶರಣು, ಶರಣಯ್ಯ 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 ಜನಪದರಿಗೆ ಶಿವ ಒಂದು ಸಂಕೇತ. ಅವರಿಗೆ ಶಿವನೆಂದರೆ ಜಾತಿ, ಧರ್ಮ, ಭಾಷೆ, ಗಡಿ, ಬಣ್ಣ ಇದೆಲ್ಲವನ್ನು ಮೀರಿ ನಿಂತ ವ್ಯಕ್ತಿತ್ವ, ಅಗಾಧತೆಯ ಸಂಕೇತ. ಜನಪದರು ಶಿವನನ್ನು ಕೊಂಡಾಡುವ ಒಂದು ಹಾಡು ಲೋಕೇಶ್ ಉರುಬೇಲ. ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಕುಂಬರ ಗುಂಡಣ್ಣನ ಮನೆಯ
ಮಡಿಕೆಯ ನಾದ ಕೇಳಿ ಕುಂಬರ ಗುಂಡಣ್ಣನ ಮನೆಯ ಮಡಿಕೆಯ ನಾದ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಂ ಎಂದು ಕುಣಿದ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹಡಪದ ಅಪ್ಪಣ್ಣನ ಮನೆಯ ಸನ್ನಾಯಿ ಸ್ವರವ ಕೇಳಿ ಹಡಪದ ಅಪ್ಪಣ್ಣನ ಮನೆಯ ಸನ್ನಾಯಿ ಸ್ವರವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಂ ಎಂದು ಕುಣಿದ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹೊಲೆಯಾರ ಹೊನ್ನಯ್ಯನ ಮನೆಯ ಹೊಲೆಯಾರ ಹೊನ್ನಯ್ಯನ ಮನೆಯ ಹೊನ್ನ ಪ್ರಸಾದಕ್ಕಾಗಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಂ ಎಂದು ಕುಣಿದ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಕುರುಬರ ಬೀರಪ್ಪನ ಮನೆಯ ಕುರುಬರ ಬೀರಪ್ಪನ ಮನೆಯ ಕಂಬಳಿ ಗದ್ದುಗೆ ನೋಡಿ ಕುರುಬರ ಬೀರಪ್ಪನ ಮನೆಯ ಕಂಬಳಿ ಗದ್ದುಗೆ ನೋಡಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಂ ಎಂದು ಕುಣಿದ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಯಾರ್ಯಾರೋ ಡಾಕ್ಟರ್ ಚಂದ್ರಶೇಖರ ಕಂಬಾರರು ರಂಗಭೂಮಿಗೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಸಾಂಬಶಿವ ಪ್ರಹಸನ ನಾಟಕದ ಒಂದು ರಂಗಕ್ಕೆ ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನ ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ ಒಲಿದವನೇ ನಲಿದವನೇ ಹೃದಯವನೇ ಗೆಲ್ಲಿದವನೇ ಒಲಿದವನೇ ನಲಿದವನೇ ಹೃದಯವನೇ ಗೆಲ್ಲಿದವನೇ ಆಸೆಯಾಗುವೆನು ನಾನ ಮದನ ಮರೆತಿರಲಾರೆ ನಿನ್ನ ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ ಸ್ಮರಣ ಹೂವಿನ ಬಾಣ ಹೊಕ್ಕಾವೋ ಹೃದಯವನ ಅವಲೇನ ಮಾಡಲೇನ ತರುಣಿಯ ವಿರಹವ ಮರೆಯಬೇಡಲೋ ಚೆಲುವ
ಮರೆತು ಇರಲಾರೆನೋ ನಿನ್ನನ್ನ. ಒಲಿದವನೇ ನಲಿದವನೇ ಹೃದಯವನೇ ಗೆಲಿದವನೇ ಆಸಿಯಾಗುವೆನು ನಾನಾ ಮದನ ಮರೆತಿರಲಾರೆ ನಿನ್ನ. ಆಸಿಯಾಗುವೆನು ನಾನಾ ಮದನ ಮರೆತಿರಲಾರೆ ಒಂದು ಜನಪ್ರಿಯ ಜಾನಪದ ಗೀತೆಯೊಂದಿಗೆ ಮಯೂರ್ ಅಂಬೇಕಲ್ಲು ಮುಂದುವರಿಸ್ತಾರೆ. ಕಟ ಕಟ ಕಲ್ಲು. ತಾನಿ ತಂದನೋ ತಂದೆ ಶಿವನಿಗೆ ಶರಣು ಶರಣು ಶರಣು, ತಾನು ತಂದನೋ ತಂದೆ ಶಿವನಿಗೆ ಶರಣು 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 ಶರಣು, ತಾನು ತಂದನೋ ತಂದೆ ಶಿವನಿಗೆ ಶರಣು ಶರಣು ಶರಣು, ತಾನು ತಂದನೋ ತಂದೆ ಶಿವನಿಗೆ ಶರಣು 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 ಶರಣು. ಕಟ ಕಟ ಕಲ್ಲೂರು ಬೆಡಗಿನ ಬೇಲೂರು, ಹಿಂದೆತ್ತವರ ಕೆರೆ ಮುಂದೆತ್ತವರ ಕೆರೆ, ಕಲ್ಲೇಶಲಿಂಗಾಗೆ ಮಲ್ಲೇಶಲಿಂಗಾಗೆ ಕಡೆದ ರಾಮಪ್ಪಗೆ. ಕಟ ಕಟ ಕಲ್ಲೂರು ಬೆಡಗಿನ ಬೇಲೂರು, ಹಿಂದೆತ್ತವರ ಕೆರೆ ಮುಂದೆತ್ತವರ ಕೆರೆ, ಕಲ್ಲೇಶಲಿಂಗಾಗೆ ಮಲ್ಲೇಶಲಿಂಗಾಗೆ ಕಡೆದ ರಾಮಪ್ಪಗೆ. ತಂದನ ತಂದನ ತಾನ ತಂದನ ತಂದನ ತಾನ ತಂದಾನ ತಂದನಾನ ತಂದಾನ ತಾನ ತಾನ ತಂದಾನ ತಾನ ತಾನ ತಂದಾನ ತಂದಾನ ತ. ಒಡೆದ ತೆಂಗಿನಕಾಯಿ ಒಡ್ಡೆಯ ತೆಗೆದಾರೋ, ಅಂದ ಚಂದಕ್ಕೆ ಮಾರು ಪಟ್ಟೆಯ ತೆಗೆದಾರೋ, ಅಂದ ಚಂದಕ್ಕೆ ಮಾರು ಪಟ್ಟೆಯ ತೆಗೆದಾರೋ. ಪಟ್ಟಣದ ಮಹಾಸ್ವಾಮಿ ಪಾದಕ್ಕೆ ಬಿದ್ದಾರೋ, ಅರಿತೋರಿಗೆ ದೇವ ಮರಿತೋರಿಗೆ ದೇವ ಶರಣು 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 ಶರಣು. ಪಟ್ಟಣದ ಮಹಾಸ್ವಾಮಿ ಪಾದಕ್ಕೆ ಬಿದ್ದಾರೋ, ಅರಿತೋರಿಗೆ ದೇವ ಮರಿತೋರಿಗೆ ದೇವ ಶರಣು 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 ಶರಣು. ಕಟ ಕಟ ಕಲ್ಲೂರು ಬೆಡಗಿನ ಬೇಲೂರು, ಹಿಂದೆತ್ತವರ ಕೆರೆ ಮುಂದೆತ್ತವರ ಕೆರೆ, ಕಲ್ಲೇಶಲಿಂಗಾಗೆ ಮಲ್ಲೇಶಲಿಂಗಾಗೆ ಕಡೆದಾರ. ತಂದನ ತಂದನ ತನ ತಂದನ ತಂದನ ತನ ತಂದಾನ ತಂದನಾನ ತಂದಾನ ತನ ತನ ತಂದಾನ ತನ ತನ ತಂದಾನ ತಂದಾನ ತ. ಮೂಡಾಲ ತಂಗಾಳಿ ಬಿಸಿ ಕುದುರೆ ಬಾಲ, ಬೇಟೆ ಚೆಲ್ಲಣದೋರು ಬೇಟಾರು ಮಾದೋರು, ಬೇಟೆ ಚೆಲ್ಲಣದೋರು ಬೇಟಾರು ಮಾದೋರು. ಕಾದವನೇ ಮಹಾವೀರ ಎಳೆಯ ಕೋಗಿಲೆ ಬಣ್ಣ, ಕುದುರೆ ಮೇಲೆ ಕುಳಿತು ಬರ್ತಾನೋ ಮಹಾರಾಯ, ತಂದನೋ 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 ತಾನ. ಕಾದವನೇ ಮಹಾವೀರ ಎಳೆಯ ಕೋಗಿಲೆ ಬಣ್ಣ, ಕುದುರೆ ಮೇಲೆ ಕುಳಿತು ಬರ್ತಾನೋ ಮಹಾರಾಯ, ತಂದನೋ 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 ತಾನ. ಕಟ ಕಟ ಕಲ್ಲೂರು ಬೆಡಗಿನ ಬೇಲೂರು, ಹಿಂದೆತ್ತವರ ಕೆರೆ ಮುಂದೆತ್ತವರ ಕೆರೆ, ಕಲ್ಲೇಶಲಿಂಗಾಗೆ ಮಲ್ಲೇಶಲಿಂಗಾಗೆ ಕಡೆದ ರಾಮಪ್ಪಗೆ. ತಂದನ ತಂದನ ತನ ತಂದನ ತಂದನ ತನ ತಂದಾನ ತಂದನಾನ ತಂದಾನ ತನ ತನ ತಂದಾನ ತನ ತನ ತಂದಾನ ತಂದಾನ ತ. ತಂದಾನ ತನ ತನ ತಂದಾನ ತನ ತನ ತಂದಾನ ತಂದಾನ ತ. ತಂದಾನ ತನ ತನ ತಂದಾನ ತಂದನ ತಂದಾನ ತಂದಾನ ತ. ಭಾರತದ ಸಂದರ್ಭದಲ್ಲಿ ಅನೇಕ ಬಂಡಾಯ ಗೀತೆಗಳು ಹುಟ್ಟುಕೊಂಡಿವೆ. ಅದರಲ್ಲೂ ಮುಖ್ಯವಾಗಿ ದುಡಿಯುವ ವರ್ಗಗಳ ಕೂಗೆ ದೊಡ್ಡದು. ಫೈಜ್ ಅಹಮದ್ ಖಾನ್ ಕನ್ನಡಕ್ಕೆ ಬರೆದಿರುವಂಥ ದುಡಿಯುವ ವರ್ಗದ ಒಂದು ಹಾಡಿನ ಎಳೆಯನ್ನು ನಿಮ್ಮ ನೀಡ್ತಿದ್ದೇವೆ. ಇದರೊಂದಿಗೆ ಡಾಕ್ಟರ್ ಶಿವರಾಮ್ ಕಾರಂತ ಬಾಲವನದ ವಾರದ ಕಾರ್ಯಕ್ರಮದ ಮೊದಲ ಸರಣಿಯ ಕೊನೆಯ ಹಾಡು. ಈ ಸಂಪತ್ತೆಲ್ಲ ನಮ್ಮದೇ, ಇಡೀ ಖಜಾನೆಯನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ, ನಾವು ಬೆವರನ್ನು ಸುರಿಸಿ ದುಡಿಯುವ
ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು ಎಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು ಇಡೀ ಎಲ್ಲ ಒಂದು ದೇಶವಲ್ಲ ಇಡೀ ಭೂಮಂಡಲವನ್ನೇ ಕೇಳುವೆವು ಸಾಗರ ಸಾಗರ ಮುತ್ತುಗಳಿವೆ ಈ ಪರ್ವತ ಪರ್ವತ ವಜ್ರಗಳು ಸಾಗರ ಸಾಗರ ಮುತ್ತುಗಳಿವೆ ಈ ಪರ್ವತ ಪರ್ವತ ವಜ್ರಗಳು ಈ ಸಂಪತ್ತೆಲ್ಲ ನಮ್ಮದೇ ಇಡೀ ಖಜಾನೆಯನ್ನೇ ಕೇಳುವೆವು ಇಡೀ ಗಂಪತ್ತೆಲ್ಲ ನಮ್ಮದೇ ಇಡೀ ಖಜಾನೆಯನ್ನೇ ಕೇಳುವೆವು ಬೆವರನ್ನು ಸುರಿಸಿ ದುಡಿಯುವ ಜನ ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು ದೊಡ್ಡ ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಮಂಡಲವನ್ನು ಕೇಳುವೆವು ಇಡೀ ಎನ್ನು ಬೆಗರದು ಜಪುಡದು ಬೆಂಕಿನ ಜನ ಎನ್ನ ಬೆಗರದ ಪಾಲನ್ನು ಕೇಳುವಯೇ ದೊಡ್ಡ ಭೂಮಿಯನ್ನೇ ಒಂದು ದೇಶ ಇಡೀ ಭೂಮಂಡಲನೇ ಕೇಳುವಯೇ ಸಾಗರ ನಿಲಿಕೆ ಮುತ್ತುಲು ಉಡುಪು ಪರ್ವತ ಪರ್ವತ ವಂಚನೆ ಸಾಗರ ನಿಲಿಕೆ ಮುತ್ತುಲು ಉಡುಪು ಪರ್ವತ ಪರ್ವತ ವಂಚುದುಯೇ ಈ ಸಂಪತ್ತು ಪೂರ ನಮ್ಮನೆ ಇಡೀ ಖಜಾನೆ ಕೇಳುವಯೇ ಈ ಸಂಪತ್ತು ಪೂರ ನಮ್ಮನೆ ಇಡೀ ಖಜಾನೆ ಕೇಳುವಯೇ ಇನ್ನು ಬೆಗರದು ಜಪುಡದು ಬೆಂಕಿನ ಜನ ಧನ್ಯವಾದಗಳು ಎಲ್ಲ ಕಲಾವಿದರಿಗೆ, ಮೋಹನ್ ಶ್ರೇಣಿಯವರಿಗೆ, ಲೋಕೇಶ್ ಊರ್ಬೈಲವರಿಗೆ, ಮಯೂರ್ ಅಂಬೇಕಲ್ರವರಿಗೆ, ಮಯೂರ್ ನಾಯಕ್ ಅವರಿಗೆ ಬಾಲವನದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮಗೆ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಿದವರು ಸುದ್ದಿ ಮಾಧ್ಯಮ ಸುದ್ದಿ ಮಲ್ಟಿಮೀಡಿಯಾ ಸಂಸ್ಥೆ, ಇದರ ಉಮೇಶ್ ಮಿತ್ತಡ್ಕ, ಶಿವಪ್ರಸಾದ್ ರೈ, ವರ್ಷನ್ ಕುಮಾರ್ ಇವರು ನಮ್ಮ ಜೊತೆ ಇದ್ದಾರೆ. ಧನ್ಯವಾದಗಳು ಸರ್. ಸುದ್ದಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಯು ಪಿ ಶಿವಾನಂದ ಸರ್ ಅವರಿಗೂ, ಸಿಇಒ ಆಗಿರುವಂತಹ ಸೃಜನ್ ಊರ್ಬೈರವರಿಗೂ ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಇಲ್ಲಿ ನೆರೆದಿರುವಂತಹ ಮತ್ತು ಸಮಸ್ತ ವೀಕ್ಷಿಸುತ್ತಿರುವಂಥ ಎಲ್ಲ ಕಲಾಭಿಮಾನಿಗಳಿಗೆ, ಕಾರಂತ ಅಭಿಮಾನಿಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರ.